ವೀಕ್ಷಕರೇ, ಈ ಸಂಚಿಕೆಯಲ್ಲಿ ನಾವು ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಶುಕ್ರವಾರದ ಸಂಚಿಕೆಯನ್ನು ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುನ್ನ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ಈ ಸಂಚಿಕೆಯಲ್ಲಿ ನೋಡೋದಾದ್ರೆ ಮೊದಲಿಗೆ ಇಲ್ಲಿ ಕುಸುಮ ಅವರು ತಾಂಡವ್ ಅವ್ರ ಜೊತೆ ಮಾತಾಡ್ತಾ ಇರಬೇಕಾದ್ರೆ ತಾಂಡವ್ ಅವ್ರಿಗೆ ಹೇಳ್ತಾರೆ, ನನಗೆ ಭಾಗ್ಯನ ಮೇಲೆ ತುಂಬ ಪ್ರೀತಿ ಇದೆ ಅಲ್ವಾ ಅಂತ ಹೇಳಿದಾಗ ಹೌದು ಅಂತ ಹೇಳ್ತಾನೆ. ಸೊ ಪ್ರೀತಿ ಅಂತ ಹೇಳಿದ್ರೆ ಅವ್ರು ದೂರದಲ್ಲಿದ್ರೂ ತುಂಬ ಖುಷಿಯಾಗಿರ್ಬೇಕು, ಅದೇನೇ ಪ್ರೀತಿ. ನಿನ್ನ ಜೊತೆ ಇದ್ದವಳು ತುಂಬಾ ಕಷ್ಟ ಅನುಭವಿಸಿದ್ದು ಸಾಕು. ಇವಾಗ ಆದಿ ಮತ್ತು ಅವರಿಬ್ಬರೂ ಮದುವೆ ಆಗಬೇಕು ಅಂತ ಅನ್ಕೊಂಡಿದ್ರೆ ಆದಿ ಭಾಗ್ಯ, ನೀನು ಅದಕ್ಕೆ ಹಠ ಬರದೆ ತುಂಬಾ ದೂರ ಇದ್ಬಿಟ್ರೆ ಒಳ್ಳೇದು ಅಂತ ಹೇಳಿದಾಗ ಇದನ್ನ ಕೇಳಿಸ್ಕೊಂಡು ತಾಂಡವರಂತೂ ತುಂಬಾ ಶಾಕ್ ಆಗ್ಬಿಡ್ತಾರೆ. ಅದಾದ ನಂತರ ಕುಸುಮ ಅವರು ಅಲ್ಲಿಂದ ಹೋಗ್ತಾರೆ. ಅಲ್ಲಿಂದ ಹೋದ್ಮೇಲೆ ತಾಂಡವರಂತೂ ಒಂಥರ ವಿಚಿತ್ರವಾಗಿ ಸ್ಮೈಲ್ ಮಾಡಿಕೊಂಡು ಒಂದು ರೂಮ್ಗೆ ಬರ್ತಾರೆ. ಒಂದು ರೂಮ್ಗೆ ಬಂದಾಗ ಅಲ್ಲಿ ತುಂಬಾ ಮಡಕೆಗಳಿರುತ್ತೆ. ಅದು ಮಡಕೆ ಮೇಲೆ ಪ್ರತಿಯೊಬ್ಬರು ಫೋಟೋನ ಅಂಟಿಸಿರ್ತಾರೆ. ಸೊ ಇನ್ನೊಂದು ಕಡೆ ಬರೋದಾದರೆ ಆದಿಯವರು ಪೇಪರ್ ಓದ್ತಾ ಕೂತಿರ್ತಾರೆ. ಅಲ್ಲಿಗೆ ಕಿಶನ್ ಅವರು ಕಾಫಿನ ತೊಗೊಬಂದ್ಬಿಟ್ಟು ಆದಿಯವ್ರಿಗೆ ಕೊಟ್ಬಿಟ್ಟು ಹಣ ಕುಡೀರಿ ಅಂತ ಹೇಳ್ತಾನೆ. ಏನಿದು ಈ ಕಡೆ ಬಂದ್ಬಿಟ್ಟಿದೆಯಲ್ಲ ಅಂತ ಹೇಳಿದಾಗ, ಏನೂ ಇಲ್ಲ, ಕಾಫಿ ಕುಡಿತಾ ಇದ್ದೆ, ನೀನು ನೆನಪಾದೆ, ಕಾಫಿ ಕುಡಿಬೇಕು ಅನ್ನಿಸ್ತು, ಅದಕ್ಕೆ ತೊಗೊಬಂದೆ ಅಂತ ಹೇಳಿದಾಗ, ಹೌದಾ, ಆ ಥರ ಏನು ಬರಲ್ವಲ್ಲ, ಏನೋ ವಿಷಯ ಇದೆ, ನೀನು ಬಂದಿದ್ದೀಯಾ ಅಂತ. ಅಂದರೆ ಏನು ವಿಷಯ ಅಂತ ಹೇಳಿದಾಗ, ಏನಿಲ್ಲ ಅಣ್ಣ, ನನಗೆ ಸ್ವಲ್ಪ ಭಯ ಆಗ್ತಾ ಇದೆ ಅಂತ ಹೇಳಿದಾಗ, ಏನು ಭಯ ಆಗ್ತಿದೆ ಅಂತ ಕೇಳ್ತಾರೆ. ಅವಾಗ ಅವ್ರು ಹೇಳ್ತಾರೆ, ಭಯ ಅಂತ ಹೇಳಿದ್ರೆ ಈ ಮದುವೆಗೆ ತನ್ವಿ ಒಪ್ಕೋಬೇಕು, ಅವಳಿಗೆ ಈ ಮದುವೆ ಇಷ್ಟ ಇಲ್ಲ, ಒಪ್ಕೋಬೇಕಲ್ಲ, ಅವಳು ಒಪ್ಕೋತಾಳ, ಏನು ಮಾಡೋದು ಅಂತ ಹೇಳಿದಾಗ ಭಾಗ್ಯವರು ಕನ್ವಿನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಕನ್ವಿನ್ಸ್ ಮಾಡ್ತೀನಿ ಅಂತಂದಮೇಲೆ ಅವ್ರು ಮಾಡೇ ಮಾಡ್ತಾರೆ. ನಿನಗೆ ಅವ್ರ ಮೇಲೆ ನಂಬಿಕೆ ಇಲ್ವಾ ಅಂತ ಹೇಳಿದಾಗ, ನನಗೂ ನಂಬಿಕೆ ಇದೆ ಅಂತ ಹೇಳಿದಾಗ ಸರಿ ಅಂತ ಹೇಳಿ ಇಬ್ಬರೂ ಸಹ ಕಾಫಿ ಕುಡಿತಾ ಇರ್ತಾರೆ. ಅದಾದ ನಂತರ ಈ ಕಡೆ ಬರೋದಾದರೆ ತಾಂಡವರು ಪ್ರತಿಯೊಬ್ಬರು ಫೋಟೋ ಹತ್ರನೂ ಬಂದು ಒಂದೊಂದು ಮಾತು ಹೇಳ್ತಾ ಇರ್ತಾರೆ. ಫಸ್ಟು ತನ್ವಿ ಹತ್ರ ಬರ್ತಾರೆ. ತನ್ವಿ ಹತ್ರ ಬಂದ್ಬಿಟ್ಟು, ನೀನು ನನ್ನ ಫೇವ್ರೇಟು, ಯಾಕಂತ ಹೇಳಿದ್ರೆ ನಿಮ್ಮ ಪಪ್ಪನ ನೀನು ಯಾವತ್ತೂ ಬಿಟ್ಕೊಟ್ಟಿಲ್ಲ, ಅದಕ್ಕೆ ನೀನು ನನ್ನ ಫೇವ್ರೇಟು ಅಂತ ಹೇಳ್ಬಿಟ್ಟು ತನ್ವಿಗೆ ಮಾತಾಡಿಸ್ತಾ ಇರ್ತಾರೆ. ಅಂದರೆ ಆ ಒಂದು ಫೋಟೋ ಮುಂದೆ ಮಾತಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಬರೋದಾದರೆ ಗುಂಡನ ಹತ್ರ ಬರ್ತಾರೆ. ಅಂತ ಹೇಳಿದ್ರೆ ತನ್ಮಯ ಹತ್ರ ಬರ್ತಾರೆ. ತನ್ಮಯ ಹತ್ರ ಬಂದಾಗ, ನೀನು ಯಾವತ್ತೂ ನನ್ನ ಮಾತು ಕೇಳಿಲ್ಲ ಅಲ್ವಾ, ನೀನು ಅಮ್ಮನ ಫೇವ್ರೇಟ್ ಅಲ್ವಾ ಅಂತ ಹೇಳ್ಬಿಟ್ಟು ಅವನಿಗೂ ಸಹ ಮಾತಾಡ್ತಾ ಇರ್ತಾರೆ. ನಂತರ ಅವ್ರ ಅಪ್ಪನ ಫೋಟೋ ಹತ್ರನೂ ಹೋಗ್ತಾರೆ. ನೀವು ಯಾವುದೇ ಕಾರಣಕ್ಕೂ ಎದುಗಬೇಡ, ನಾನು ನಿನ್ನ ಜೊತೆ ಇದ್ದೀನಿ ಅಂತ ಹೇಳಿದೆ ಅಲ್ವಪ್ಪ, ನೀನು ಸಹ ನನ್ನ ಫೇವ್ರೇಟು ಅಂತ ಹೇಳ್ಬಿಟ್ಟು ಆ ಮಡಕೆ ಮುಂದೆ ಮಾತಾಡ್ತಾರೆ. ಇನ್ನೊಂದು ಕಡೆ ಕುಸುಮ ಅವ್ರ ಫೋಟೋ ಬಂದ ತಕ್ಷಣ ಅವರು ಶಾಕ್ ಆಗಿಬಿಟ್ಟು, ಏನಮ್ಮ ಕುಸುಮ ಅಮ್ಮ, ನೀನಂತೂ ನನ್ನ ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ಮಾತಾಡೋಕ್ಕೆ ಬಿಟ್ಟಿಲ್ಲ, ಎಲ್ಲನೂ ನೀನೇ ಮಾತಾಡ್ಬಿಟ್ಟಿದ್ಯಾ, ಇವತ್ತು ನಾನು ಮಾತಾಡ್ತೀನಿ ಕೇಳಿಸ್ಕೊ. ಈ ಆದಿ ಮತ್ತು ಭಾಗ್ಯ ಇಬ್ಬರೂ ಸಹ ಮದುವೆ ಆಗ್ತಿದ್ದಾರೆ, ಅದನ್ನು ಇವಾಗ ನೀ ಹೇಳ್ದಾಗ ನನಗೆ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ಯಾ, ನನಗಿದೆಲ್ಲ ಮೊದಲೇ ಗೊತ್ತು, ಪ್ಲ್ಯಾನ್ ಮಾಡಿ ನಾನು ಈ ಆಟಕ್ಕೆ ಇಳಿದಿರೋದು ಈ ತಾಂಡವ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಭಾಗ್ಯ ಮತ್ತು ಆದಿಯವ್ರು ಮಡಕೆನ ಹಿಡ್ಕೊಂಡ್ಬಿಟ್ಟು, ನೀವಿಬ್ಬರು ಹತ್ರ ಆಗಬೇಕಂತೆ, ನಾನು ಅಲ್ಲಿಂದ ದೂರ ಆಗಬೇಕಂತೆ. ಹತ್ರ ಅಂದರೆ ಇಷ್ಟತ್ರನಾ ಅಂತ ಹೇಳ್ಬಿಟ್ಟು ಮಡಕೆನ ಹತ್ರ ತಂದ್ಬಿಟ್ಟು ಇಬ್ಬರು ಮಡಕೆನ ಹೊಡೆದಾಕ್ಬಿಡ್ತಾರೆ. ಈ ಎಮ್ಮೆನ ಯಾವತ್ತೂ ಸುಖವಾಗಿ ಕೆರಗೆ ಬಿಡಲ್ಲ, ಅದಕ್ಕೇ ಈ ಆಟಕ್ಕೆ ಇಳಿದಿರೋದು ಅಂತ ತಾಂಡವರು ಮಾತಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಬರೋದಾದರೆ ಎಲ್ಲರೂ ಸಹ ಸ್ಕೂಲ್ಗೆ ರೆಡಿ ಆಗ್ತಾ ಇರ್ತಾರೆ. ಅಂತ ಹೇಳಿದ್ರೆ ತನ್ವಿ ಮತ್ತು ತನ್ಮಯ ಇಬ್ಬರೂ ಸಹ ರೆಡಿ ಆಗ್ತಾ ಇರ್ತಾರೆ. ಅವಾಗ ತನ್ವಿ ಅಪ್ಪ ಇಲ್ಲಮ್ಮ ಅಂತ ಹೇಳಿದಾಗ, ಗೊತ್ತಿಲ್ಲ ಕಣೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅಲ್ಲಿ ಕುಸುಮ ಅವರು ಬಂದ್ಬಿಟ್ಟು, ನಿಮ್ಮ ಅಪ್ಪಂಗೆ ಏನೋ ಬೇರೆ ಕೆಲಸ ಇದೆಯಂತೆ, ಬಾ ನಾನು ಕಾಲೇಜಿಗೆ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇರಬೇಕಾದ್ರೆ ತನ್ಮಯನೂ ಸಹ ನಾನು ಬರ್ತೀನಿ ಅಂತೇಳಿ ಇಬ್ಬರೂ ಸಹ ಕರ್ಕೊಂಡು ಹೋಗ್ತಾರೆ. ಅವಾಗ ಭಾಗ್ಯವ್ರು ಹೇಳ್ತಾರೆ, ಯಾವತ್ತೂ ಅತ್ತೆ ಈ ಥರ ಕರ್ಕೊಂಡು ಹೋಗಿರ್ಲಿಲ್ವಲ್ಲ ಕಾಲೇಜಿಗೆ ಬಿಡ್ತೀನಿ ಅಂತ, ಏನು ವಿಷಯ ಇದೆ ಅಂತೇಳಿ ಯೋಚನೆ ಮಾಡ್ತಿರ್ತಾರೆ. ಅದಾದ ನಂತರ ಇಬ್ಬರೂ ಸಹ ಕರ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನೊಂದು ಕಡೆ ಬರೋದಾದರೆ ಶ್ರೇಷ್ಠನ ಕಾರಲ್ಲಿ ಕೂರಿಸ್ಕೊಂಡು ನಮ್ಮ ಕನಿಕ ಅವರು ಸಹ ಇಬ್ಬರೂ ಸಹ ಮಾತಾಡ್ತಾ ಇರ್ತಾರೆ. ಅವಾಗ ಅವ್ರು ಹೇಳ್ತಾರೆ, ಏನು ವಿಷಯ ಕನಿಕಾ, ನನ್ನನ್ನು ಕರೆಸ್ಬಿಟ್ಟಿದ್ಯಾ ಅಂತ ಹೇಳಿದಾಗ, ಏನೂ ಇಲ್ಲ, ಭಾಗ್ಯ ಮತ್ತು ಆದಿ ಇಬ್ಬರೂ ಸಹ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದಾರೆ, ಅದಕ್ಕೋಸ್ಕರ ನಿನ್ನ ಕರೆದಿರೋದು, ಅದು ಮದುವೆ ಆದರೆ ನಿನಗೇನೇ ಸಮಸ್ಯೆ ಅಂತ ಹೇಳಿದಾಗ, ಈ ಮದುವೆ ಆದರೆ ನನಗೇನೇ ಲಾಭ, ಯಾಕಂತ ಹೇಳಿದ್ರೆ ಅವರಿಬ್ಬರು ಮದುವೆ ಆಗಿ ಹೋದರೆ ತಾಂಡವ್ ನನ್ನವನಾಗ್ತಾನೆ, ನಾನು ಆರಾಮಾಗಿರ್ಬೋದು, ಇದರಿಂದ ನನಗೆ ಯಾವುದೂ ಸಮಸ್ಯೆ ಇಲ್ಲ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ನೋಡು, ಆದಿಯ ಬರೋನ ಭಾಗ್ಯ ಮದುವೆ ಆದರೆ ಅವಳು ನೀನು ಅಂದ್ಕೊಳ್ದೇ ಇರೋ ಸ್ಟೇಟಸ್ಗೆ ಹೋಗ್ಬಿಡ್ತಾಳೆ, ನಿನ್ನ ಕೆಲಸದಿಂದ ತೆಗಿಯೋಕ್ಕೂ ಅವಳೇ ರೆಡಿಯಾಗಿರ್ತಾಳೆ, ನೀನು ಎಲ್ಲೂ ಕೆಲಸ ಸಿಗದಿದ್ರೂ ಸಹ ಮಾಡು ಅಂತ ಹೇಳಿದ್ರೆ ಅದನ್ನು ಸಹ ಆದಿ ಬ್ರೋ ಮಾಡ್ತಾನೆ, ಯೋಚನೆ ಮಾಡು ಅಂತ ಹೇಳಿದಾಗ, ನೀನೇನೇ ಹೇಳ್ಬಿಟ್ಟು ನನ್ನನ್ನು ಭಯಪಡಿಸ್ಬೇಡ ಅಂತ ಹೇಳಿದಾಗ, ಭಯಪಡಿಸ್ತಾ ಇಲ್ಲ, ಇವಾಗ ತಡಿ ಇಲ್ಲ ಅಂತ ಹೇಳಿದ್ರೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಿದಾಗ, ಸರಿ ಏನು ಪ್ಲ್ಯಾನು ಅಂತ ಹೇಳಿದಾಗ ಪ್ಲ್ಯಾನ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಇನ್ನು ಈ ಕಡೆ ಕುಸುಮ ಅವರಿಬ್ಬರೂ ಸಹ ಕರ್ಕೊಂಡು ಬರ್ತಾ ಇರಬೇಕಾದ್ರೆ ತನ್ವಿಯವ್ರನ್ನ ಕೇಳ್ತಿರ್ತಾರೆ, ಕೊಡು ನಿನ್ನ ಬ್ಯಾಗ್ ಇಟ್ಕೊತೀನಿ, ಸುಸ್ತಾಗ್ತಿದೆಯಾ, ಐಸ್ ಕ್ರೀಮ್ ತಿಂತೀಯಾ ಅಂತ ಹೇಳ್ತಾ ಇರಬೇಕಾದ್ರೆ, ಅದಕ್ಕೆಲ್ಲ ತನ್ಮಯ ಹೇಳ್ತಿರ್ತಾನೆ, ನನಗೆ ಸುಸ್ತಾಗ್ತಿದೆ, ಐಸ್ ಕ್ರೀಮ್ ಬೇಕು, ಬ್ಯಾಗ್ ಹಿಡ್ಕೊ ಅಂತ ಹೇಳ್ತಿರ್ಬೇಕಾದ್ರೆ ಅವ್ರು ಹೇಳ್ತಾರೆ, ನಿನ್ನ ಸ್ಕೂಲ್ ಅಲ್ಲೇ ಮುಗ್ದೋಯ್ತಲ್ಲ, ಯಾಕೆ ಇಲ್ಲಿವರೆಗೂ ಬಂದಿದೆಯಾ, ಹೋಗು ಹೋಗು ಅಂತ ಹೇಳ್ಬಿಟ್ಟು ಅಲ್ಲಿಂದ ಕಳಿಸ್ತಾರೆ. ಇನ್ನು ಈ ಕಡೆ ತನ್ಮಯ್ಗೂ ಸಹ ತುಂಬಾ ಬೇಜಾರಾಗಿ ಆ ಕಡೆಯಿಂದ ಹೋಗ್ತಾನೆ. ಈ ಕಡೆ ತನ್ವಿ, ಏನಿದು ವಿಚಿತ್ರವಾಗಿದೆಯಲ್ಲ, ಅಜ್ಜಿ ಯಾಕೆ ಹಿಂಗೆ ಆಡ್ತಾ ಇದ್ದಾರೆ ಅಂತ ಅನ್ಕೋತಾ ಇರ್ತಾರೆ. ಅದಾದ ನಂತರ ಅವ್ರು ಹೇಳ್ತಿರ್ತಾರೆ, ನಿನ್ನ ಪ್ರಕಾರ ಪ್ರೀತಿ ಅಂದರೆ ಏನು ಅಂತ ಹೇಳಿದಾಗ, ಪ್ರೀತಿ ಅಂತ ಹೇಳಿದ್ರೆ ಇಬ್ಬರೂ ಒಟ್ಟಿಗೆ ಇರೋದು, ತುಂಬಾ ಖುಷಿಯಿಂದ ಇರೋದು ಅಂತ ಹೇಳ್ತಿರ್ಬೇಕಾದ್ರೆ, ಹೌದಲ್ವಾ, ನಿಮ್ಮ ಅಮ್ಮನಿಗೋಸ್ಕರ ನೀನು ಏನು ಬೇಕಾದರೂ ಮಾಡ್ತೀಯ ಅಲ್ವಾ ತನ್ವಿ ಅಂತ ಹೇಳಿದಾಗ, ಹೌದು, ನನ್ನ ಅಮ್ಮನಿಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ ಅಂತ ಹೇಳಿದಾಗ, ನನಗೆ ಗೊತ್ತಿತ್ತು ನೀನು ಏನು ಬೇಕಾದರೂ ಮಾಡ್ತೀಯ ನಿಮ್ಮ ಅಮ್ಮನ ಖುಷಿಗೋಸ್ಕರ, ಅದಕ್ಕೇ ಇವಾಗ ಆದಿ ಮತ್ತು ನಿಮ್ಮಮ್ಮ ಇಬ್ಬರೂ ಸಹ ಮದುವೆ ಆಗಬೇಕು ಅಂತ ಹೇಳಿದಾಗ, ಏನು ಮಾತಾಡ್ತಿದ್ದೀರಾ ಅಜ್ಜಿ ನೀವು, ಅವರಿಬ್ಬರು ಬರೀ ಜಸ್ಟ್ ಫ್ರೆಂಡ್ಸ್ ಅಷ್ಟೇ, ನೀವೇನೇನೋ ಮಾತಾಡಬೇಡಿ ಅಂತ ಹೇಳ್ಬಿಟ್ಟು ಪಪ್ಪನ ಜೊತೆ ಅಮ್ಮ ಇರಲೇಬೇಕು, ಇನ್ಯಾರೂ ಇರಬಾರ್ದು ಅಂತ ಹೇಳ್ಬಿಟ್ಟು ಅಲ್ಲಿಂದ ಕೋಪ ಮಾಡ್ಕೊಂಡು ಹೊರಟೋಗ್ತಾರೆ. ಇನ್ನೀ ಕಡೆ ಬರೋದಾದ್ರೆ ಇದನ್ನು ಕೇಳಿಸ್ಕೊಂಡು ಕುಸುಮ ಅವ್ರಿಗೂ ಬೇಜಾರಾಗುತ್ತೆ. ಇನ್ನೊಂದು ಕಡೆ ಆದಿಯವರು ಮನೆಗೆ ಬರ್ತಾರೆ.
ಭಾಗ್ಯವರು ಅಲ್ಲೇ ಕೂತಿರ್ಬೇಕಾದ್ರೆ ಬನ್ನಿ ಏನು ಯೋಚನೆ ಮಾಡ್ತಿದ್ದೀರಾ ಅಂತ ಹೇಳಿದಾಗ ಆದಿಯವರು ಯೋಚನೆ ಮಾಡ್ತಿರ್ತಾರೆ. ತನ್ವಿ ಒಪ್ಕೊಳ್ಳಿಲ್ಲ ಅಂತಂದರೆ ಏನಾಗುತ್ತೆ ಅಂತ ಕಿಶನ್ ಹೇಳೋ ಮಾತನ್ನು. ಅದಾದ ನಂತರ ಒಳಗಡೆ ಬಂದು ಕೂತಿರ್ತಾರೆ. ಆವಾಗ ಅವ್ರು ಹೇಳ್ತಾರೆ, ಏನಿದು ತುಂಬಾ ಸುಸ್ತಾಗಿದೆ ಅನಿಸುತ್ತೆ, ಏನಾಯ್ತು ಹೇಳಿ ಅಂದಾಗ, ಏನಿಲ್ಲ ತನ್ವಿ ಮದುವೆಗೆ ಒಪ್ಕೊಳ್ಳಿಲ್ಲ ಅಂದರೆ ಏನು ಮಾಡೋದು ಅಂತ ಹೇಳಿದಾಗ, ನೋಡಿ ಆದಿಯವರೇ, ನನ್ನ ಮಕ್ಕಳಿಬ್ರು ನನ್ನ ಭವಿಷ್ಯ, ಅವರಿಬ್ಬರಿಗೆ ಹೇಳ್ದೇ ನಾನು ಯಾವ ಡಿಸಿಷನ್ನು ತೊಗೊಂಡಿಲ್ಲ, ಮುಂದೇನೂ ತಗೊಳ್ಳೋದಿಲ್ಲ. ತನ್ವಿ ಏನಾದರೂ ಈ ಮದುವೆಗೆ ಒಪ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಈ ಮದುವೆ ನಡೆಯೋಲ್ಲ ಅಂತ ಹೇಳಿದಾಗ, ಇದನ್ನು ಕೇಳಿಸ್ಕೊಂಡು ಆದಿಗಂತೂ ತುಂಬಾ ಬೇಜಾರಾಗಿ ತುಂಬಾ ಶಾಕ್ ಆಗಿಬಿಡ್ತಾರೆ. ಇನ್ನೊಂದು ಕಡೆ ಬರೋದಾದರೆ, ಶ್ರೇಷ್ಠ ಅವರು ತನ್ವಿನ ಹುಡ್ಕೊಂಡು ಸ್ಕೂಲ್ಗೆ ಬಂದಿರ್ತಾರೆ. ಅಲ್ಲಿ ಬಂದಬೇಕಾದ್ರೆ ಅವರು ಅವಳನ್ನ ನೋಡ್ಬಿಟ್ಟು ಹೊರಟೋಗ್ತಾ ಇರ್ತಾರೆ. ಆವಾಗ ಅವರು, ತನ್ವಿ, ನಿಮ್ಮ ಅಮ್ಮನ ಲೈಫ್ ವಿಷಯ ಮಾತಾಡಬೇಕು ಅಂದಾಗ ಅಲ್ಲೇ ನಿಂತ್ಕೋತಾರೆ. ಸೊ ವೀಕ್ಷಕರೇ, ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ. ಇನ್ನು ನೀವು ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ.